ಹೆಲೋ ಆಲ್, ನಮಸ್ಕಾರ. ಈ ವರ್ಷ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಹೆಂಗೆ ನಡೀತಿದೆ? ಈ ವಿಡಿಯೋದಲ್ಲಿ ನಮ್ಮ ಮನೆ ಪ್ರಿಪ್ರೇಷನ್ಸ್ ಹೇಗೆ ನಡೀತಿದೆ ಅಂತ ತಿಳಿಸ್ಕೊಡ್ತೀನಿ. ನನಗೆ ಪರ್ಸ್ನಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಮೇನ್ ರೀಸನ್ ಬಂದು ನನ್ನ ಮಗಳ ಹೆಸರು ಸಾಂಚಿ, ಆ್ಯಂಡ್ ಸಾಂಚಿದು ಇನ್ನೊಂದು ಅರ್ಥ ಬಂದು ಗಾಡೆಸ್ ಲಕ್ಷ್ಮಿ ಅಂತಲೇ ಬರುತ್ತೆ. ನಾವು ಕೆನಡಾದ್ರಲ್ಲಿ ಇರೋದ್ರಿಂದ ನಮ್ಮ ಹಬ್ಬಗಳಿಗೆ ರಜೆಗಳ ಥರ ಏನೂ ಸಿಗೋದಿಲ್ಲ. ಇದರ್ ನಾವೇ ರಜೆ ಹಾಕ್ಕೋಬೇಕು, ಇಲ್ಲಾಂದರೆ ಕೆಲಸ ಮಾಡಬೇಕು. ನಾನು ಯೂಶ್ವಲಿ ಕೆಲಸ ಮಾಡ್ತೀನಿ, ಅದಕ್ಕೆ ಹಬ್ಬದ ಹಿಂದಿನ ದಿನ ಒಂದಷ್ಟು ಅಡುಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಬಿಟ್ಟಿರ್ತೀನಿ. ಈ ವರ್ಷ ರವಿ ನನ್ನ ಹಸ್ಬೆಂಡು ಕಾಯಿ ಹೋಳಿಗೆ ಮಾಡು, ಬೇಳೆ ಹೋಳಿಗೆ ನೆಕ್ಸ್ಟ್ ಮಾಡುವಂತೆ ಅಂತ ಹೇಳಿದ್ರು. ಸೊ ಕಾಯಿ ಹೋಳಿಗೆಗೆ ಹೂರಣ ರೆಡಿ ಮಾಡಿಟ್ಕೊಂಡಿರ್ತೀನಿ. ಅದರ ಜೊತೆಗೆ ಮಸಾಲೆ ವಡೆಗೆ ಎಲ್ಲ ಐಟಮ್ಸ್ ಎಲ್ಲ ಕಟ್ ಮಾಡಿಕೊಂಡು ಕಡಲೆ ಬೇಳೆನ ನೆನೆಸ್ಕೊಂಡು ರುಬ್ಕೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಕೂಡ ಇಟ್ಬಿಡ್ತೀನಿ ಹಿಂದಿನ ದಿನ. ನೀವು ನಂಬಲ್ಲ ಅನಿಸುತ್ತೆ, ಬಟ್ ನಾನು ವರ್ಷದಲ್ಲಿ ಒಂದು 4 ಹಬ್ಬಗಳಿಗೆ ಮಸಾಲೆ ವಡೆ ಆ್ಯಂಡ್ ಇನ್ನೊಂದೋ 2-3 ಸತಿ ಹಬ್ಬ ಅಂದರೆ ಬೋಂಡಾ, ಬಜ್ಜಿ, ಪೂರಿ, ಸೊ ಎಲ್ಲ ಸೇರಿ ಓವರಾಲ್ ಒಂದು 10 ಸತಿ ಕರೆದಿರೋ ಐಟಮ್ ಮಾಡಿದರೆ ಹೆಚ್ಚು ವರ್ಷದಲ್ಲಿ. ಸೊ ಆಲ್ಸೋ ಹಬ್ಬಕ್ಕೆ ಸ್ವಲ್ಪ ಪಲ್ಯಗಳು ಅಂತ ನಾನು ಕೋಸು ಮತ್ತು ಕ್ಯಾರೆಟ್ ಪಲ್ಯ, ಬೀನ್ಸ್ ಕ್ಯಾರೆಟ್ ಪಲ್ಯ, ಕೋಸಂಬರಿ, ಆಲೂ ಗೋಬಿ ಡ್ರೈ ಇದಿಷ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅದೆಷ್ಟು ಮಾಡ್ತೀನಿ ನೋಡಬೇಕು ನಾಳೆ ವೀಡಿಯೋದಲ್ಲಿ. ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಹಿದ್ಕಿದ ಬೇಳೆ ಸಾರು ಮಾಡೋಣ ಅಂತ ಒಂದು ಎಡಮಾಮೆ ಅಂತ ಸಿಗುತ್ತೆ ಇಲ್ಲಿ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಬಂದು ನಂದು ಅಡುಗೆ ಪ್ರಿಪ್ರೇಷನ್ಸ್ ಆಯಿತು. ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ದೇವರ ಸಾಮಾನಿತ್ತು, ಅದನ್ನು ತೊಳೆದಿಟ್ಕೊಂಡೆ. ಇದಾದಮೇಲೆ ಸ್ವಲ್ಪ ಕಣ್ಣಿಗೆ ಕಾಣೋಂಗೆ ಧೂಳು ಒರೆಸಿ ಮನೇನ ಒರೆಸಿ ಗುಡಿಸಿ ಇಟ್ಕೊಂಡೆ. ಬೆಂಗಳೂರಲ್ಲಿದ್ದಾಗ ಪ್ರಿಪ್ರೇಷನ್ಸಿಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಿತ್ತು, ಬಿಕಾಸ್ ನಾನು ಅಲ್ಲಿ ಲಕ್ಷ್ಮಿ ಕಳಸ ಕೂರಿಸ್ತಿದ್ದೆ. ಇಲ್ಲಿ ಅಷ್ಟೆಲ್ಲ ಐಟಮ್ಸ್ ನಾನು 3 ವರ್ಷ ಆಯಿತು ಅಂದರೂ ತಂದಿಲ್ಲ. ಸಂಭವತಿ ಯಾಕೆ ತಂದಿಲ್ಲ ಇನ್ನೂ ಐ ಡೋಂಟ್ ನೋ. ನೆಕ್ಸ್ಟ್ ವರ್ಷಕ್ಕೆ ಮೋಸ್ಟ್ಲಿ ತರ್ತೀನೇನೋ, ನೋಡೋಣ. ಬಟ್ ಅದು ಕಳಸ ಏನೂ ಇಡದೇ ಇರೋದ್ರಿಂದ ಸಿಂಪಲ್ಲಾಗಿ ಮನೆಯಲ್ಲಿ ಬರೀ ಪೂಜೆ ಮಾಡಿ ಅಡುಗೆಗಳು ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿರೋದು, ಕೆಲಸ ಮಾಡಿಕೊಂಡು ಹಬ್ಬನ ಎಂಜಾಯ್ ಮಾಡೋದೇ ಹಬ್ಬದ ಪ್ಲ್ಯಾನು ನಾಳೆ. ನೀವು ಕೂಡ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಾ, ಹೇಗೆ ಅಡುಗೆ ಮಾಡಿದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಐ ವುಡ್ ಲವ್ ಟು ಹಿಯರ್ ದೆಮ್.